ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರ್ ಒಂದ ನಿಮಿಷ ಸರ್, ದುಡ್ಡು ಕೊಡ್ತೀರಿ ಬೇಕಾದ್ರೆ ಸರ್, ಒಂದ ನಿಮಿಷ ದುಡ್ಡು ಕೊಡ್ತೀರಿ, ಏನ್ ಫ್ರೀ ಆಗಿ ಏನ್ ಕೊಡೋದು ಬೇಡ, ಅವ್ರೇನು ದುಡ್ಡು ಕೊಡ್ತೀರಿ ಫ್ರೀ ಸಿಗಲ್ಲ ಸರ್. ಬ್ಲಾಕ್ ಅಲ್ಲಿ ತಗೋಬೇಕು 20,000. ಆಯ್ತಪ್ಪ, ನಾನು ಟಿಕೆಟ್ ಕೊಡಿಸಿ ಸರ್ ನಮಗೆ. ಆಯ್ತು ಆಮೇಲೆ 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 ಸರ್ ಒಂದ ನಿಮಿಷ ಟಿಕೆಟ್ ಆಮೇಲೆ ಇಲ್ಲಾಗಲ್ಲ ಅಧ್ಯಕ್ಷ ಇಲ್ಲಾಗಲ್ಲ ಆಮೇಲೆ 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 ಅಧ್ಯಕ್ಷ ನಾನು ಈಲ್ಡ್ ಆಗಲ್ಲ. ಈಗ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಅಪೋಸಿಷನ್ ಲೀಡರ್ ಹೇಳ್ತಾರೆ ಅಂತ ನೀವು ಈಲ್ಡ್ ಆಗ್ತಾ ಇದ್ದೀನಿ. ಆಗಲ್ಲ ಬಿಡಪ್ಪ, ನೀನ್ ಏನ್ ಹೇಳಿದ್ರು ನಾನು ಈಲ್ಡ್ ಆಗಲ್ಲ. ಜಾಸ್ತಿ ತಗೊಳ್ತಾ ಇಲ್ಲ. ಆಯ್ತು, ಚೆಕ್ಕೂರಿಗೆ ಸಂಬಂಧಪಟ್ಟಂಗೆ ಇವತ್ತು ಬ್ರಿಟಿಷ್ ಅವ್ರು ಮಾಡಿದಂತ ಒಂದು ಕಬನ್ ಪಾರ್ಕ್, ಲಾಲ್ಬಾಗ್ ಬಿಟ್ರೆ ಬೇರೆ ಪಾರ್ಕ್ ಇಲ್ಲ, ಎಲ್ಲೂ ಲಂಚ್ ಸ್ಪೇಸ್ ಇಲ್ಲ. ಆಯ್ತು, ಆ ಜಕ್ಕೂರಲ್ಲಿ ಸ್ಟೇಡಿಯಂ ಅವು ಇವು ಮಾಡೋ ಬದಲು ಬ್ರಿಟಿಷ್ ಅವ್ರು ಬಿಟ್ಟೋದ್ಮೇಲೆ ನಮ್ಮ ಹತ್ರ ಪಾರ್ಕ್ ಇಲ್ಲ, ಅದನ್ನ ಪಾರ್ಕ್ ಮಾಡಕ್ ಹೇಳಿ. ಆಯ್ತು, ಈಗ ಪಾರ್ಕ್ ಮಾಡಕ್ ಪಾರ್ಕ್ ಮಾಡಿ ಕೂತ್ಕೊಳ್ಳಿ. ಏನು ಮಾಡಬೇಡ, ಸ್ಟೇಡಿಯಂ ಬೇಡ, ಒಂದ್ ಒಳ್ಳೆ ಮುನಿರತ್ನವ್ರೆ, ಇಲ್ಲಿ 100 ಜನರ ಹತ್ರ 100 ಐಡಿಯಾ ಇದೆ. ಈ ಸೈಂಟಿಸ್ಟ್ಗಳು ಇಂಥ ಐಡಿಯಾ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಐಡಿಯಾ ನಿಮ್ಗೆ ಬರ್ತದೆ. ಈಗ ಸ್ವಲ್ಪ ಸಮಾಜ ಕೂತ್ಕೊಳ್ಳಿ, ಯಾರ್ಯಾರಿಗೆ ಐಡಿಯಾ ಉಂಟು ಬರೆದು ಕೊಡಿ. ಅದನ್ನ ಈಗ ಸಮಯದ ಅಭಾವ ಇದೆ, ರೈಟಿಂಗ್ ಅಲ್ಲಿ ಕೊಡಿ, ಅದನ್ನ ಬಗ್ಗೆ ಚರ್ಚೆ ಮಾಡಿ ನೋಡಿಕೊಳ್ಳುವ. ಈಗ ಒಂದ್ ಸೆಕೆಂಡ್, ಎಲ್ಲ ಶಾಸಕರ ಪರ ಒಂದೇ ಸೆಕೆಂಡ್ ಅಲ್ಲಿ ಏನು ಒಂದು ಎತ್ತಿದ್ದಾರೆ ಟಿಕೆಟ್ ಬಗ್ಗೆ, ಇದರ ಬಗ್ಗೆ ಸರ್ಕಾರ ಗಂಭೀರವಾದ ಒಂದು ಕರೆಸಿ ಅವ್ರು ಮಾತಾಡಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಈಗ ಏನ್ ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೂಡ ಏನ್ ಹೇಳ್ತಾರೆ, ಎಲ್ಲರೂ ಕೂಡ ಕೂತ್ಕೊಳ್ಳಿ, ನಾವು VIP ಟಿಕೆಟ್ ಕೊಟ್ರೆ ಶಾಸಕ ಬರೋದಿಲ್ಲ, ಯಾರ್ಯಾರಿಗೆ ಕೊಡ್ತಾರೆ ಅಲ್ಲಿ VIP ಯಾರ್ಯಾರು ಇರ್ತಾರೆ, ಆ ಸಂದರ್ಭದಲ್ಲಿ ನಾವು ಅವ್ರು ಬಂದ್ರೆ ನಾವು ಅವ್ರಿಗೆ VIP ಟಿಕೆಟ್ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಅಲ್ಲಿ ಏನಾಗ್ತದೆ, ಶಾಸಕ ಕ್ಯೂಲಿ ನಿಲ್ಲುವಾಗ ಎಂಟ್ರಿ ಮಾಡುವವನು ಯಾರ್ದು ಗೊತ್ತಿಲ್ಲ, ವಾಚ್ಮ್ಯಾನ್ ಇರ್ಲಿ, ಅವ್ರು ಗೌರವ ಕೊಡುದಿಲ್ಲ, ಇವ್ರಿಗೆ ಬೇರೆ ಮುಂದೆ ಅಭಾಸ ಆಗಿ ಹೋಗ್ಲಿ. ಅದಕ್ಕೆ ಬಹುತೇಕ ಶಾಸಕರು ಹೋಗುದೇ ಇಲ್ಲ. ಒಂದು ಸ್ಪಷ್ಟವಾಗಿ ತಾವು ಇವತ್ತು ಅವ್ರನ್ನ ಕರೆಸಿ ಅವ್ರಿಗೆ ಹೇಳ್ಬೇಕು, ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೆ ಏನು VIP ಸ್ಟ್ಯಾಂಡ್ ಇದೆ ಅದ್ರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರಿಗೆ ಅವ್ರು ಕೊಡ್ಲಿ, ಮಿನಿಮಮ್ ಬೇರೆ ಮಾಡ್ಲಿ 5ಕ್ಕೆ. ಮತ್ತೆ ಅಲ್ಲಿ ಗೌರವಪೂರ್ವಕವಾಗಿ ಕೋರುವಂತ ಕೆಲಸ ಇವತ್ತು ಆಗ್ಬೇಕು. ಮಾತಿಗೆ ಏನ್ ಬಗ್ಗಲ್ಲ, ಅವ್ರೇನೋ ಕತೆ ಹೇಳಿದೆ. ಅವ್ರಿಗೆ ಎಣ್ಣೆ ಹೊಡೆಯಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಇವರು. ಕ್ರಿಕೆಟ್ಗೆ ಆಡಕ್ಕೆ ಇಲ್ಲಿ ಪರ್ಮಿಷನ್ ಇರೋದು ಅಲ್ಲ, ಗ್ರಾಂಟ್ ಆಗಿರೋದು ಕ್ರಿಕೆಟ್ ಆಡಕ್ಕೆ. ನೀವು CL7 ಯಾಕೆ ಕೊಟ್ಟಿದ್ರೆ, CL4 ಬಾರು ಇದಕ್ಕೆಲ್ಲ ಯಾಕೆ ಕೊಟ್ಟಿದ್ರ? ಟೈಟ್ ಮಾಡಿ, ಬಾಯಿ ಮುಚ್ಕೊಂಡ್ ಬರ್ತಾರೆ. ಸೊ ತಾವು ಇದನ್ನು ಬಾಯಿ ಮುಚ್ಕೊಂಡ್ ಬರ್ತಾರೆ, ಅದನ್ನ ಟೈಟ್ ಮಾಡಿ ನೀವು. ಈಗ ಸರ್ಕಾರದ ಪರವಾಗಿ ನೀವು ಅವ್ರನ್ನ ಕರ್ಸಿ ಒಂದು ಕೂತ್ಕೊಂಡು ಇವರಿಗೆ ಒಂದು ಖಂಡಿತ ಅಧ್ಯಕ್ಷರೇ. ನೆಕ್ಸ್ಟ್ ಅಸೆಂಬ್ಲಿಲಿ ಏನಾಯ್ತು ಇವಾಗಿದೆ ಈಗ 28ಕ್ಕೆ ಮ್ಯಾಚ್ ಇದೆ ಅಲ್ಲ, ಮ್ಯಾಚ್ ಇದೆ ಸರ್, 5ನೇ ತಾರೀಕು ಮ್ಯಾಚ್ ಇದೆ. 5 ಟಿಕೆಟ್ ಕೊಡಿಸಿ ಈಗ ಎಲ್ಲಾ ಶಾಸಕರು ಹೇಳಿದಿಷ್ಟೇ, IPL ಟಿಕೆಟ್ ಅಂತ ನನ್ನ ಹತ್ರ ಬರಬೇಡಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಅವ್ರು ಮಾಡಿಸ್ಕೊಡ್ತಾರೆ. ಸರ್ ಅಧ್ಯಕ್ಷರೇ, ಮಾಡ್ತಾರಲ್ಲ ಸರ್, ಬರೇ ಟಿಕೆಟ್ ಅಷ್ಟೇ ಸರ್. ಆದೇಶ ಕೊಟ್ಟಾಗೋಯ್ತು ಸರ್. IPL ಮ್ಯಾಚ್ ದಲ್ಲಿ ರೊಕ್ಕ ತಗೊಳ್ಳೋರು ಎಲ್ಲಾ ಕಾಳ ಸಂತೆ ಮಾಡ್ತಾ ಇದ್ದಾರೆ ಸರ್. ಅವರು ಎನ್ಕ್ವೈರಿ ಮಾಡಿಸ್ರಿ, ಆದ್ರೆ ರೊಕ್ಕ ಕೊಟ್ಟು ಕೇಳಿದ್ರು ನಮ್ಗೆ ಟಿಕೆಟ್ ಸಿಗುದಿಲ್ಲ. ಅದನ್ನ ನೀವು ಸರ್ಕಾರ ಆಲೋಚನೆ ಮಾಡಿ. ಸರ್ ಮಾನ್ಯ ಅಧ್ಯಕ್ಷ, ನಾವು ದಯವಿಟ್ಟು 5 ಟಿಕೆಟ್ ಕೊಡಿಸಿ, ಅಲ್ಲಿ ಒಂದು ಗೌರವ ರೀತಿಯಲ್ಲಿ ಹೋಗಿ ಒಂದು ಗ್ಯಾಲರಿ ಮಾಡಿ MLA ಮಂತ್ರಿಗಳಿಗೆ ಒಂದು ಸ್ಥಾನ ಮಾಡಿಸಿ, ಎಲ್ಲ ಅವ್ರನ್ನ ಕರೆಸಿ ಎಲ್ಲರಿಗೂ ಕೊಡ್ತಾರೆ. ಅಲ್ಲ ಕೊಡಿಸ್ಬೇಕು ಸರ್, ಇಲ್ಲ ಅಲ್ಲ ಇಲ್ಲಿ ಕೊಡ್ಲಿಕ್ಕೆ ಆಗ್ತದೆ, ಈಗ ಕೊಡ್ಲಿಕ್ಕೆ ಆಗ್ತದ? ಅಲ್ಲ ಸರ್, ಆಯ್ತು ಹೇಳಿದ್ರು ಕೂತ್ಕೊಳ್ಳಿ. ಈಗ ಎಲ್ಲಿಂದ ತರುವುದು ನಿಮ್ಗೆ ಟಿಕೆಟ್? ಕೂತ್ಕೊಳ್ಳಿ, ಕರೆಸಿ ಮಾತಾಡುವರು ಅಧ್ಯಕ್ಷ, ಮಾತಾಡಿ. ಅಧ್ಯಕ್ಷ ತಮ್ಮನ್ನ ಉಪಯೋಗಿಸ್ಕೊಂಡು ನಮ್ ಸರ್ಕಾರದ ಒಂದು ಇದನ್ನ ಮಾಡಿ ಡೆಫಿನೆಟ್ಲಿ ಅದು ಕರ್ಸಿ. ಏನೋ ಅಧ್ಯಕ್ಷರು ಗೊತ್ತು ನನಗೆ, ನಾನು ಮೆಂಬರ್ ಇದ್ದೀನಿ ಅಲ್ಲಿಗೆ. ಮೆಂಬರ್ ಅಂದ್ರೆ ಬರೀ ವೋಟಿಂಗ್ ಮೆಂಬರ್ ಅಷ್ಟೇ. ಕರ್ಸ್ತೀನಿ, ಕರ್ಸ್ಬಿಟ್ಟು ಖಂಡಿತ ಪಾಪ MLA ಕೇಳೋದ್ರಲ್ಲಿ ತಪ್ಪೇನಿಲ್ಲ, ದೇ ಹ್ಯಾವ್ ಎವ್ರಿ ರೈಟ್. MLA ಇರುವಾಗ ಈ ಒಂದು ಬೆನಿಫಿಟ್ ಸಿಕ್ಬೇಕು, ಕೇಳ್ತೀನಿ, ಏನ್ ತೊಂದರೆ ಇಲ್ಲ, ಖಂಡಿತ ಕೇಳಿ. ಒಂದು ಸಪ್ರೇಟ್ ಒಂದು ಗ್ಯಾಲರಿ ಮಾಡಿ ಅವಕಾಶ ಮಾಡಿಕೊಡಿ ಸರ್ MLAಗಳಿಗೆ. ಸಾಮ್ರಾಟ್ ಅಶೋಕನ ಮನವಿ ಇದು ಅಂತ ಹೇಳ್ತೀನಿ. ಆಯ್ತು ಸರ್, ಧನ್ಯವಾದಗಳು ಸರ್. ಕಾದರ್ದು ಆದೇಶ, ನಿಮ್ದು ಮನವಿ, ಆಮೇಲೆ ನಮ್ಮ ಈ ಒಂದು ಅವನ ಪ್ರಯತ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.